ಸತ್ಯಪ್ರೀತಿ ಶ್ರೀಪಾದಂಗಳ ಕಾಲಕ್ಕೆ ಸಚಿವ ಸಂಘಗಳು ದಿವಾನರಿದ್ದರು. ದಿವಾನರು ಅಂದರೆ ನೋಡ್ತಾರೆ ಇಲ್ಲಿಗೆ ಅಂದರೆ ಭಾಳ ಕೆಲಸ ಇರ್ತಾವೆ. ಉತ್ತರ ಮಾಡಿ ದಿವಾನರಿಗೆ ಒಂದು ಭಾಳ ಕೆಲಸ ಇರ್ತಾವೆ. ಅನೇಕ ಶಿಷ್ಯರು, ಭಾಳ ಶಿಷ್ಯರು, ಭಾಳ ವ್ಯವಸ್ಥೆ, ಅನೇಕ ಮಠಗಳು, ಅಲ್ಲೊಂದು ವ್ಯವಸ್ಥೆ, ಇಲ್ಲೊಂದು ವ್ಯವಸ್ಥೆ, ಅಮ್ಮ ಏನೋ ವ್ಯಕ್ತ ಮಾಡಿ, ವ್ಯಕ್ತ ಮಾಡ್ತಾನೆ. ಹಿಂಗಾಗಿ ಎಲ್ಲ ಸರಿ ಮಾಡ್ಕೊಂಡು ಹೋಗಿ ತುಗಿಸ್ಕೊಂಡು ಹೋಗುವ ಜವಾಬ್ದಾರಿ ದಿವಾನರಿದ್ದು. ಸ್ವಾಮಿಗಳಿಗೆಲ್ಲ ಆಮೇಲೆ ಹೇಳ್ಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇಟ್ಕೊಂಡು ಎಲ್ಲ ಒಂದು ದೇಶದಾದ್ಯಂತಕ್ಕಂತಹ ಮಠಗಳ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಅದನ್ನೇ ಮಾಡಿದರು. ಆಮೇಲೆ ಸತ್ಯಪ್ರೀತಿ ಶ್ರೀಪಾದಂಗಳವರು ಅವರನ್ನ ಪೀಠಕ್ಕೆ ಯೋಗ್ಯರು ಅಂದ್ಕೊಂಡು ಅವ್ರು ಆಶ್ರಮ ಕೊಟ್ಟರು. ಆವಾಗ ಜನರಲ್ಲ ಅಂದ್ರೆ ಏನು ಸುಮ್ಮನೆ ಶಾಸ್ತ್ರ ಪಾಠ ಹೇಳಿದ ಏನಿಲ್ಲ, ದಿವಾನಗಿರಿ ಮಾಡ್ಕೊಂಡು ತಿರುಗಾಡ್ಯಾರ ಹೇಳಿದ ಸಹ ಏನಾದ್ರು ಕೊಟ್ಬಿಟ್ರಿ, ಶಾಸ್ತ್ರ ಪಾಠ ಹೇಳೋದ್ರು ಕೊಡ್ಬೇಕಿಲ್ಲ ಸ್ವಾಮಿಗಳ ಆಶ್ರಮನ. ಯಾರು ಕೊತ್ತಿನ ಎಲ್ಲ ಮಸೋ ಬಿಟ್ಟಿರ್ತೀರಿ, ಓದಿದ್ದು ಸುಧಾ ಮಸೋ ಬಿಟ್ಟಿರ್ತದೆ ಅಂತ ಕೊಟ್ಬಿಟ್ಟು ಹೆಂಗತಿ ಹಿಂಗೆ ಅವ್ರ ಬಗ್ಗೆ ನಮ್ಮ ಯಾರು ರಾಯಚೂರು ರಾಮಾಚಾರ್ಯ ಬಗ್ಗೆ ಹಿಂಗೆಲ್ಲ ಆಡ್ಕೊಂಡಿದ್ರು ಮಂದಿ. ಆವಾಗ ಇವರು ಅದೇನು ಉತ್ತರ ಕೊಡಲಿಲ್ಲ, ದೊಡ್ಡವರು ಯಾವ ಉತ್ತರ ಮತ್ತೆ ಉತ್ತರ ಕೊಡಂಗಿಲ್ಲ, ಕೃತಿ ಕೊಡ್ತಾರೆ. ಆವಾಗ ಏನು ಮಾಡಿದ್ರು ಅಂದ್ರೆ 4 ಮಂದಿನ ಹಾಕೊಂಡ್ರು ಶಿಷ್ಯರನ್ನು. ಹಾವೇರಿ ರಾಮಾಚಾರ್ಯರು, ಹಾವೇರಿ ಕೃಷ್ಣಾಚಾರ್ಯರು, ನವರತ್ನ ಪುರುಷೋತ್ತಮಾಚಾರ್ಯರು, ನವರತ್ನ ಶ್ರೀನಿವಾಸಾಚಾರ್ಯ, ಇಬ್ಬರು ಅವ್ರಿಗೆ ಇಲ್ಲ ಅಂತ ಮರಿ ಇಬ್ಬರು ಐವರು ಅಂತ ಇವರು ಅವ್ರನ್ನ ಆರಿಸಿಕೊಂಡು ಅವರಿಗೆ ಪಾಠವನ್ನು ಹೇಳಿ ಆಚಾರ ಶಾಸ್ತ್ರವನ್ನೆಲ್ಲ ಗರದರ ಮಾಡಿ ಅದು ಎಂಥವರು ವಿಶ್ವಸನಾಮಕ ಭಾಷೆ ಬರೆದಂಥ ಸತ್ಯಪ್ರೀತಿ ಆಮೇಲೆ ಎಲ್ಲೇ ಒಂದು ಸಂಸ್ಥಾನ ನಿಂತು ಹೋಗುವಂಥ ಸಂಗೀತ ಸತ್ಯಪ್ರೀತಿ ಶ್ರೀಪಾದಂಗಳವರು, ಹಾವೇರಿ ಕೃಷ್ಣಾಚಾರ್ಯ 21 ವರ್ಷ ದಿನ ಊಟ ಮಾಡದೇ ಭಗವದ್ ಧ್ಯಾನ ಮಾಡಿ ಮತ್ತೆ ರಾಮದೇವರನ್ನ ಪಡೆಕೊಂಡಂಥ ಮಹಾನುಭಾವರು ಸತ್ಯಪ್ರೀತಿ ಶ್ರೀಪಾದಂಗಳು. ಭಾಗವತಕ್ಕೆ, ರುದ್ರ ಅನ್ನುವಂಥ ವೇದ ಭಾಗಕ್ಕೆ, ವಾಲ್ಮೀಕಿ ರಾಮಾಯಣಕ್ಕೆ ಟಿಪ್ಪಣಿ ಬರೆದು ಅದ್ಭುತ 50 ತನಕ ಅಂತ ಟಿಪ್ಪಣಿ ಯಾರು ಬರೆದಿಲ್ಲ ಅಂತ ಅನ್ನುವಂಥ ತೋರಿಸಿದಂಥ ಸತ್ಯಪ್ರೀತಿ ಶ್ರೀಪಾದಂಗಳು. ಮೈಸೂರು ಮಹಾರಾಜನಲ್ಲಿ ದೊಡ್ಡ ಒಂದು ಗೌರವ ಪಡೆದು ಅವನ ಸ್ಥಾನಕ್ಕೆ ಗುರುಗಳಾಗಿರ್ತಕ್ಕಂಥ ಶಂಕರಪ್ರೀತಿ ಶ್ರೀಪಾದಂಗಳು. ಇಂಥವರ 4 ಮಂದಿನ ತಗೊಂಡು ಅವರಿಗೆ ಪಾಠ ಹೇಳಿ ಇಂತಹ ಕೀರ್ತಿವಂತರಾಗಲಿ ಇವರು ಅಂತ ಅವರಿಗೆ ಪಾಠ ಹೇಳಿ ಕ್ರಮವಾಗಿ ಅವರಿಗೆ ಪೀಠಕ್ಕೆ ಬರುವಂಥ ವ್ಯವಸ್ಥೆ ಮಾಡಿದಂಥವ್ರು ಸತ್ಯಪ್ರೀತಿ ಶ್ರೀಪಾದಂಗಳು. ಆಚಾರ ನಂತರ 4 ಮಂದಿ ಅವರು, 4 ಮಂದಿ ಇವರು. ಇಂತಹ ದೊಡ್ಡ ಮಹಿಮೆ ತೋರಿಸಿದಂಥ ಸತ್ಯಪ್ರೀತಿ ಶ್ರೀಪಾದಂಗಳವರೇ ಸಾಕ್ಷಾತ್ ಶಿಷ್ಟರಾಗಿ ಅವರ ಒಂದು ಅನುಗ್ರಹದಿಂದಲೇ ತಮ್ಮ ಆಯುಷ್ಯವನ್ನು ಕೂಡ ಪಡೆದುಕೊಂಡು